ಟೆಕ್ನೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯೇಶ್ರೀ. ತೀರ್ಥಹಳ್ಳಿ ಸುಂದರ ಪ್ರಕೃತಿಯ ರಮಣೀಯವಾದಂಥ ತಾಣ. ಸಮಾಜವಾದಿಗಳನ್ನೆಲ್ಲ, ವಿಚಾರವಾದಿಗಳನ್ನೆಲ್ಲ, ಜೊತೆಗೆ ಸಾಹಿತಿಗಳ ಮಣ್ಣು, ಅದರ ಜೊತೆಗೆ ರಾಜ್ಯದ ಸಹಕಾರ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಂಥ ದಿಗ್ಗಜರ ನಾಡು ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ದೇವಂಗಿ ಮಾನಪ್ಪ ಅವರು, BS ವಿಶ್ವನಾಥ್ ಅವರು, ಅವರ ಜೊತೆಗೆ ಮಂಜುನಾಥ್ ಗೌಡರು, ನರಸಿಂಹನಾಯಕ್ ಅವರು ಸಹಕಾರಿ ಕ್ಷೇತ್ರದ ಬಗ್ಗೆ ಉಲ್ಲೇಖ ಮಾಡುವಂಥ ಟೈಮ್ನಲ್ಲಿ ತಪ್ಪದೇ ಹೇಳಬೇಕಾದಂಥ ಮತ್ತೊಂದು ಹೆಸರು ಅಂದರೆ ಅದು ತೀರ್ಥಹಳ್ಳಿಯ ಬಸವಾನಿ ವಿಜಯದೇವ್ ಅವರು. ಸಹಕಾರಿ ರತ್ನ ಬಸವಾನಿ ವಿಜಯದೇವ್ ಸುಮಾರು 55 ವರ್ಷಗಳ ಸುದೀರ್ಘವಾದಂಥ ಸಹಕಾರಿ ಕ್ಷೇತ್ರದ ಪಯಣ. ಅವರ ಈ ಸಹಕಾರಿ ಕ್ಷೇತ್ರದ ಜರ್ನಿ ಹೇಗಿತ್ತು, ಸಹಕಾರಿ ಕ್ಷೇತ್ರ ಇವತ್ತು ಎದುರಿಸ್ತಾ ಇರುವಂಥ ಸವಾಲುಗಳೇನು, ಅವರು ಸಹಕಾರಿ ಕ್ಷೇತ್ರದಲ್ಲಿ ನೆಟ್ಟಂಥ ಮೈಲಿಗಲ್ಲುಗಳೇನು, ಬನ್ನಿ ಅವರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರಿಂದಾನೇ ಈ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಪರವಾಗಿಲ್ಲ. 55 ವರ್ಷಗಳ ಸುದೀರ್ಘ ಸಹಕಾರಿ ಕ್ಷೇತ್ರದ ಪಯಣ ಎಷ್ಟು ಖುಷಿ ಕೊಟ್ಟಿದೆ ಸರ್? ಎಷ್ಟು ತೃಪ್ತಿ ಕೊಟ್ಟಿದೆ ನಿಮಗೆ? ನನಗೆ ರಾಜಕೀಯ, ಬೇರೆ ಧಾರ್ಮಿಕ ಎಲ್ಲ ವಿಷಯಕ್ಕಿಂತನೂ ಸಹಕಾರಿ ಕ್ಷೇತ್ರ ಭಾಳ ನೆಮ್ಮದಿ ಕೊಟ್ಟದು. ಹಿಂದೆ ಭಾಳ ಇತ್ತು, ಇತ್ತೀಚೆಗಿನ ವರ್ಷದಲ್ಲಿ ಸ್ವಲ್ಪ ಪಾರ್ಟಿ, ಪಕ್ಷ, ರಾಜಕೀಯದ ಸಹಕಾರದಲ್ಲಿ ರಾಜಕೀಯ ಜಾಸ್ತಿಯಾಗಿ ಸ್ವಲ್ಪ ನೋವಾಗ್ತದೆ. ಆದರೆ ಸಮಾಜ ಎತ್ತ ಹೋಗ್ತದೋ ಅತ್ತ ಹೋಗಬೇಕಾಗಿದೆ, ಆ ಸ್ಥಿತಿ ನಮ್ಮದು. ಓಕೆ, 55 ವರ್ಷಗಳ ಹಿಂದೆ ಸಹಕಾರ ಕ್ಷೇತ್ರಕ್ಕೆ ಎಂಟ್ರಿಯನ್ನು ಕೊಡ್ತೀರಿ. ನಿಮ್ಮ ಬಾಲ್ಯ ಹೇಗಿತ್ತು ಸರ್? ಹೆಂಗೆ ಪ್ರೇರಣೆ, ಹೆಂಗೆ ಸಹಕಾರಿ ಕ್ಷೇತ್ರಕ್ಕೆ ಎಂಟ್ರಿ ಆಗಬೇಕು ಅಂತ ಹೇಳಿ? ಸಹಕಾರಿ ಕ್ಷೇತ್ರಕ್ಕೆ ಎಂಟ್ರಿ ಅಂದರೆ ನಮ್ಮ ಅಪ್ಪನೊಟ್ಟಿಗೆ ತೀರ್ಥಹಳ್ಳಿ ಹೋಗ್ತಿತ್ತು. ಒಂದು ಕೈ ಚೀಲ ಇಟ್ಕೊಂಡು ಒಬ್ಬರು ಹೋಗ್ತಿದ್ದು. ನಮ್ಮ ಅಪ್ಪ ಅದ್ರಾಗ ಸ್ವಲ್ಪ ಅಡಿಕೆ ಹಾಕಿ ಹಿಡ್ಕ ಅಂದ. ನಾನು ಕೈಲಿ ಇಟ್ಕೊಂಡು, ಯಾಕೆ ನೀನು ಹೇಳ್ದಷ್ಟು ಮಾಡು. ಅಲ್ಲಿ ನಮ್ಮ ಡೈರೆಕ್ಟ್ರಿಗೆ ತಗೊಂಡೋಗಿ ಕೊಟ್ಟ ಅಡಿಕೆನ. ಯಾಕೆ ಕೊಟ್ಟಿದ್ದು ಕೇಳಿದೆ ನಾನು. ಯಾಕೆ ಕೊಟ್ಟು, ನಿನಗೆ ನೋಡು, ನೀನು ಕರ್ಕೊಂಡು ಬಂದಿದ್ದೆ ತಪ್ಪಾಯಿತು, ಇನ್ನು ನಿನ್ನ ಕರ್ಕೊಂಡು ಬರೋದಿಲ್ಲ, ಇವತ್ತಿಗೆ ಯಾರ ಹತ್ರ ಹೇಳಬೇಡ ಅಂದ. ಕೊಟ್ಟು ತೀರ್ಥಹಳ್ಳಿಲಿ ಅಡಿಕೆ. ಅದು ಯಾಕೆ ಕೊಟ್ಟಿದ್ದಂದರೆ ನಮ್ಮ ಅಪ್ಪ ಅವತ್ತೇ PLD ಬ್ಯಾಂಕಲ್ಲಿ ಲೋನಿಗೆ ಅಪ್ಲೈ ಮಾಡಿದ್ದು. ಓಕೆ, ಲೋನ್ ಅಪ್ಲೈ ಮಾಡಿದ್ದಕ್ಕಾಗಿ ಆ ಡೈರೆಕ್ಟ್ರಿಗೆ ಅಂದಂದಲ್ಲಿ ಸುಮಾರು ಆ ಕಾಲದಲ್ಲಿ ಅಡಿಕೆ, ಒಟ್ಟಿನಲ್ಲಿ ಅಡಿಕೆ, ಅದು ಏನಂತನೂ ಅಲ್ಲ, ಅಡಿಕೆ. ಅವತ್ತೇ ನಾನು ಒಂದು ನಿರ್ಧಾರ ಮಾಡಿದೆ, ನಾನು ಒಂದಿನ ಇಲ್ಲಿ ಬರಬೇಕು ಅಂತ. ಇಲ್ಲಿಗೆ PLD ಬ್ಯಾಂಕಿಗೆ ಬರಬೇಕು ಪ್ರಯತ್ನ ಆಗ್ತು. ಆವಾಗ ಆ ಪ್ರಯತ್ನ ಆ ಕೂಡಲೇ ಮಾಡಲಿಕ್ಕಿಲ್ಲ. ಇದೇ ಮನೇಲಿ ಇವರೇ ಒಬ್ಬರು ಇದ್ದರು, ರಾಮಸ್ವಾಮಿ ಅಂತ, ಅವ್ರನ್ನ ಗೆಲ್ಲಿಸ್ದು PLD ಬ್ಯಾಂಕಿಗೆ. KT ರಾಮಸ್ವಾಮಿ ಅಂತ. ಅವ್ರು ನಿಲ್ಲೋದಿಲ್ಲ, ಕೂತಿದ್ದು, ನಾವು ನಿಂತು ಗೆಲ್ಲಿಸ್ತು. ಎರಡನೇ ಸರಿ ಅವರು ಬೇಡ ನೀನು ನಿಲ್ಲು ಅಂದರು. ನಾನು ಸಪೋರ್ಟ್ ಮಾಡಿ ನಿಂತು PLD ಬ್ಯಾಂಕಿಗೆ ಬಂದು. ಅದಕ್ಕಿಂತ ಮೊದಲು ಬಸವಾನಿ ಸೊಸೈಟಿ, ಮೊದಲ ಎಂಟ್ರಿಯೇ ಬಸವಾನಿ ಸೊಸೈಟಿಗೆ. ಮೊದಲನೇ ಎಂಟ್ರಿ ಜೈನ್ ಸೊಸೈಟಿ, ಬೀ ಕೀಪಿಂಗು ಸೊಸೈಟಿ ಈಗಿಲ್ಲ, ಈಗ ಸಕಲೇಶ್ಪುರದಲ್ಲಿ ಮಾತ್ರ ಉಂಟು. ಆಗ ನಿಮ್ಮ ವಯಸ್ಸು 19 ವರ್ಷ. 19 ಇನ್ನೂ ಕಡಿಮೆ ಇತ್ತ ಅಂತ. ಪ್ರಥಮ ಉದ್ಯೋಗವೇ ಜೇನು, ಅದಕ್ಕೆ ಡೈರೆಕ್ಟರ್ ಆದೆ, ಅದಕ್ಕೆ ಅಧ್ಯಕ್ಷ ಆದೆ. ಆಮೇಲೆ ಬಸವಾನಿ ಸೊಸೈಟಿ ಬಂತು. ಬಸವಾನಿ ಸೊಸೈಟಿಗೆ ಬಂದಿದ್ದು ಅನಿರೀಕ್ಷಿತ. ಒಬ್ಬರು ನಮ್ಮ ಆತ್ಮೀಯರು ಭಾಸ್ಕರ್ ಭಟ್ ಅಂತ ಇದ್ದಾರೆ, ನಿಲ್ಲ ಹೋಗೊಂದು. ಅವರು ನಮ್ಮ ಸೊಸೈಟಿಯ ಎದುರುಗಡೆ ಮನೆ. ಅವರ ಪ್ರೇರಣೆಯಲ್ಲಿ ನಾನು ಸೊಸೈಟಿ ಬಂದೆ. ಸೊಸೈಟಿ ಬರಾಗ ಏನಾಗಿತ್ತಂದರೆ ಕಂಪ್ಲೀಟ್ ನಾಶನೇ ಆಗಿತ್ತು. ಕಂಪ್ಲೀಟ್ ಸಕ್ಕರೆ ಸೀಮೆಣ್ಣೆ ಕೊಡ್ತಿದ್ರು ಅವಾಗ. ಅದನ್ನು ತರಲಿಕ್ಕೆ 4-5 ಮನೆಯಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ತರಬೇಕಿತ್ತು, ಅಂದರೆ ಸಕ್ಕರೆ ಸೀಮೆಣ್ಣೆ. ಅಂಥ ಸ್ಥಿತಿಲಿ ಒಬ್ಬ ಸೆಕ್ರೆಟ್ರಿ ಕೈ ಕೊಟ್ಬಿಟ್ಟ. ಏನು ಇಸ್ಪಿಟ್ ಅವಂದು. ಇಸ್ಪಿಟ್ಟಿಗೆ ಹೋಗಿ ಸೊಸೈಟಿ ತೆಗೆದ. ಆವಾಗ ಏನು ಹೇಳಿದ್ರು ಜನ, ವಿಜಯದೇವನು ಮಾಡಿದ್ರೆ ಏನಾರು ಆದಿತ್ತು ಅಂದರು. ನನಗೆ ಆವಾಗ ಇದು ಇಷ್ಟೆಲ್ಲ ಅರಿವಿರಲ್ಲ. ನಾನು ಅವಾಗ ಒಂದು ಹೇಳಿದೆ, ನಾನು ಆಗ್ಲಿಕ್ಕೆ ಅಡ್ಡಿಲ್ಲ, ನಾನು ಬೇಡ ಅಂದೇನ ಬಿಟ್ಟುಬಿಡ್ಬೇಕು ನನಗೆ ಅಂದೆ. ಇದು ನಿಭಾಯಿಸೋಕ್ಕಾಗಲ್ಲ ಅಂದರೆ ಗೌರವದಲ್ಲಿ ಹೊರಗೆ ಬರಬೇಕು ಅಂತ ನನ್ನ ಲೆಕ್ಕಾಚಾರ. ಅಲ್ಲಿಂದ ಬಸವಾನಿ ಸೊಸೈಟಿ ಈಗ ನಮ್ಮ ಜಿಲ್ಲೆಯಲ್ಲಿ, ತಾಲೂಕಲ್ಲ, ಇಡೀ ಜಿಲ್ಲೆಯಲ್ಲಿ ನಮ್ಮದು ನಂಬರ್ 1. ಬಿಲ್ಡಿಂಗು, ಪರ್ಸೆಂಟೇಜು ಎಲ್ಲ ಈಗ ಹೋಗ್ತಾ ಬೇಕಾದ್ರೆ ನೋಡಿ, ರೋಡ್ ಸೈಡ್ ಕಾಣ್ತದೆ. ನಿಮ್ಮ
ಅಗಾಧವಾದಂಥ ಅನುಭವ ಆ ರೀತಿಯಾಗಿದೆ. ಬಸವಾನಿ ಸೊಸೈಟಿಯಲ್ಲಿ ಎಂಟ್ರಿ ಆಗುತ್ತೆ ನಿಮ್ಮದು. ಅದನ್ನು ಒಂದು ಹಂತಕ್ಕೆ ತರುವಲ್ಲಿ ನಿಮ್ಮ ದೂರದೃಷ್ಟಿಯ ಆಲೋಚನೆಗಳು ಅದಕ್ಕೆ ಪೂರಕವಾಗಿ ಆ ಸಂಸ್ಥೆ ಬೆಳೆಯುತ್ತೆ. ಅದಾದ ನಂತರ ನೀವು ಮೊದಲು ನಿರ್ಧಾರ ಮಾಡಿರ್ತೀರಲ್ಲ, PLD ಬ್ಯಾಂಕಿಗೆ ನಾನು ಎಂಟ್ರಿ ಆಗಬೇಕು ಅಂತ ಹೇಳಿ, ಅಲ್ಲಿ ನಿರ್ದೇಶಕರಾಗ್ತೀರಿ, ಅಧ್ಯಕ್ಷರಾಗ್ತೀರಿ. ಆ PLD ಬ್ಯಾಂಕ್ನ ಜರ್ನಿ ಹೇಗಿತ್ತು? ನೀವು ಎಂಟ್ರಿ ಆದಾಗ ಇದ್ದಂಥ ಸವಾಲುಗಳು ಏನು ಅಂತ ಹೇಳಿ. PLD ಬ್ಯಾಂಕ್ ಎಂಟ್ರಿ ಅಂದರೆ ಮೇಡಮ್, ನಾನು PLD ಬ್ಯಾಂಕ್ ಎಂಟ್ರಿ ಆದಾಗ ಸ್ವಲ್ಪ ಸ್ಥಿತಿ ಶೋಚನೀಯವಾಗಿತ್ತು. ಓಕೆ. ಈ ನಮ್ಮ ಆತ್ಮೀಯರೆಲ್ಲ ಸೇರಿ ವಿಜಯದೇವ್ ಹೋದಲ್ಲೆಲ್ಲ ಸಕ್ಸಸ್ ಆಗ್ತಾ ಉಂಟು, ಅವನ್ನ ಅಧ್ಯಕ್ಷರು ಮಾಡೋಣ ಅಂತ ಹೇಳಿದ್ರು. ನಾನು ಡೈರೆಕ್ಟರ್ ಆಗಿದ್ದೆ ಅವಾಗ. ಓಕೆ. ನಾನು ಹೋಗಾಗ ಇವರೆಲ್ಲ ಮಾತಾಡಿ ಕೂತಿದ್ರು. ಅವತ್ತೇ ಅಧ್ಯಕ್ಷತೆ ಆಯ್ಕೆ. ವಿಜಯದೇವ್ ನಿನ್ನ ಅಧ್ಯಕ್ಷತೆ ಮಾಡಬೇಕು, ನಾವೆಲ್ಲ ತೀರ್ಮಾನ ಮಾಡೀವಿ, ಅಧ್ಯಕ್ಷ ಆಗಬೇಕು. ನನಗೆ ಬೇಡ ಅಂದೆ. ಯಾಕೆ, ನನಗೆ ಜವಾಬ್ದಾರಿ ಜಾಸ್ತಿ ಅಂತ ಬೇಡ ಅದು. ಇಲ್ಲ, ಆಗಲೇಬೇಕು ಅಂದರು. ಆವಾಗ ಒಂದು ಕಂಡೀಷನ್ ಹೇಳಿದೆ, ಇಲ್ಲೂ ನಾನು ಹೇಳ್ತೀನಿ ನೋಡಿ, ನಾನು ಬೇಡ ಅಂತ ರಿಸೈನ್ ಬರೆದಿಟ್ರೆ ನೀವು ಅವತ್ತು ಅಂಗೀಕಾರ ಮಾಡಬೇಕು. ಯಾಕೆ ಅಂದರೆ ನನ್ನ ಹತ್ರ ಆಗಲಾದ್ರೆ ನಾನು ಬಿಟ್ಟುಬಿಡ್ತೀನಿ, ಒತ್ತಾಯ ಮಾಡಬಾರ್ದು ಅಂತ ಹೇಳ್ತು. ಆಯಿತು, ಅದೇ ಕಂಡೀಷನಲ್ಲಿ ಅಲ್ಲೂ ಆಯ್ಕೆ ಆಯಿತು. ಅಲ್ಲಿ ಆಯ್ಕೆಯಾಗಿ ಆವಾಗ ಆಯ್ಕೆ ಆದಾಗ ಏನಿತ್ತಂದರೆ, ನಬಾರ್ಡಿಗೆ ಅಲ್ಲ, ನಮ್ಮ SLD ಬ್ಯಾಂಕಿಗೆ ಪ್ರತಿ ಮಾರ್ಚಲ್ಲಿ ದುಡ್ಡು ಕಟ್ಟಬೇಕು. ನಾವು ಎಷ್ಟು ತೊಗೊಂಡಿರ್ತೀವಿ ನಮ್ಗೆ ಗೊತ್ತಲ್ಲ, ಅಷ್ಟು ಹಣ ಕಟ್ಟಬೇಕು, ಇಲ್ಲದೇ ಡಿಫಾಲ್ಟ್ ಆಗ್ತೀವಿ. ನಾನು ಬರಬೇಕಾದ್ರೆ ಮುಂಚೆ ನಮ್ಮ ಸಹ್ಯಾದ್ರಿ ಈ ಸೊಸೈಟಿ ಉಂಟಲ್ಲ, ಅದರಲ್ಲಿ ಹಣ ತೆಗೆದು SLD ಬ್ಯಾಂಕಿಗೆ ಕಟ್ತಿತ್ತು. ಅಂದರೆ ಬ್ಯಾಂಕ್ ಟು ಬ್ಯಾಂಕ್ ಆಗಬೇಕು, ಡಿಫಾಲ್ಟ್ ತಪ್ಪಿಸಬೇಕು ಅಂತ. ಅಂಥ ಪರಿಸ್ಥಿತಿಯಲ್ಲಿ ಹೋಗೀಗ 10% ಡಿವಿಡೆಂಡು ಕೊಟ್ಟು 10% ನಾವು ಬಂದಲ್ಲಿಂದನೂ 10 ಜಾಸ್ತಿ ಅಂತ ಹೇಳಿದ್ರು. ಹೋದ ಸರಿ ಜಾಸ್ತಿ ಕೊಟ್ಬೇಡ ವಿಜಯದೇವ್ ಅಂದರು. ಹಾಗಲ್ಲ, ಬೇಡ, ಎಲ್ಲೋ ನಮ್ಮ ಪರಿಸ್ಥಿತಿ ಬಿಡಿ, ನಮ್ಮ ನಂತರ ಬಂದವ್ರಿಗೆ ತೊಂದರೆ ಆಗಬಾರ್ದು. ಆ ಹಣ ಅಲ್ಲಿ ಇರ್ತದೆ, ಯಾಕೆ ತಲೆ ಬಿಸಿ ಮಾಡ್ತಾರೆ ನೀವು? 10 ಕೊಡೋಣ. ಈಗ ಡಿಪಾಸಿಟ್ ಇಟ್ಟರೆ ಎಷ್ಟು ಕೊಡ್ತಾರೆ? 7.5 8 ಕೊಡ್ತಾರೆ, 2% ಜಾಸ್ತಿ. ಕರೆಕ್ಟ್. ಇದು ಮೆಚ್ಚುವಂಥದ್ದು. ಅಧಿಕಾರಿಗಳು ಇದೇ ಅಭಿಪ್ರಾಯಪಟ್ಟರೆ, ವಿಜಯದೇವ್ ನೀವು ಇಟ್ಟು ಹೆಜ್ಜೆ ಕರೆಕ್ಟ್ ಉಂಟು, ಮಾಡಿ ಅಂತ ಹೇಳಿದ್ರು ಜಿಲ್ಲೆಯಲ್ಲಿ. ಮತ್ತು ಎಲ್ಲರೂ SLD ಬ್ಯಾಂಕಿಗೆ ಡಿಫಾಲ್ಟರ್ ಆಗಿರ್ತಾರೆ. ನಮ್ಮದು 12 ಕೋಟಿ ಅಲ್ಲಿ ಉಂಟು ಈಗ. ಓಕೆ. ನಮ್ಮದೇ ತೀರ್ಥಹಳ್ಳಿ PLD ಬ್ಯಾಂಕಿಂದ 12 ಕೋಟಿ SLD ಬ್ಯಾಂಕಲ್ಲಿ ಉಂಟು. ಅಷ್ಟು ಗಟ್ಟಿ ಇದ್ದೀವಿ ನಾವು. 1 ವರ್ಷ ಬೇಕಾದರೆ ಯಾರೂ ಹಣ ಕಟ್ಟಲೇ ಇಲ್ಲ ಅಂತ ಇಟ್ಕೊಳ್ಳಿ, ಎಲೆ ಚಿಕ್ಕಿ ಮತ್ತೊಂದು ಯಾರೂ ಕಟ್ತಿದ್ರು 10 ಕೋಟಿ ಸಾಕು. ನಾವು ಆ ದುಡ್ಡು ಕಟ್ಟಿದ್ರೆ ಇನ್ನೂ 2 ಕೋಟಿ ನಮ್ಮ ಹತ್ರ ಉಳಿತದೆ. ಅಷ್ಟು ಸ್ಟ್ರಾಂಗ್ ಇದ್ದೀವಿ ನಾವು, 100ಕ್ಕೆ 100. ನಾವು ಎಲ್ಲೂ ಈವರೆಗೆ ಅಡಿಗಿಲ್ಲ. ಅದೇ ಪ್ರಕಾರ PLD ಬ್ಯಾಂಕು ಇವತ್ತು ಇಡೀ ನಮ್ಮ ಸ್ಟೇಟಲ್ಲೇ ಹತ್ರ ಉಂಟು, ಜಿಲ್ಲೆಯಲ್ಲಂತೂ ನಂಬರ್ 1. ಅದಾದ ನಂತರ ನಿಮ್ಮ ಲೈಫ್ನ ಸಹಕಾರ ರಂಗದಲ್ಲಿ ನೀವು ನೆಟ್ಟಂತಹ ಮತ್ತೊಂದು ಮೈಲಿಗಲ್ಲು ಅಂದರೆ ಅದು ಶರಾವತಿ ಪತ್ತಿನ ಸಹಕಾರ ಸಂಘ 2001ನೇ ಇಸವಿ. ಮೊದಲನೇದಾಗಿ ಅದನ್ನು ಮಾಡಬೇಕು ಅಂತ ತಮಗನ್ಸಿದ್ದು ಯಾಕೆ ಅಂತ ಹೇಳಿ. ನಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ನಾನು ಮಾಡದೇ ಇದ್ದ ಉದ್ಯೋಗ ಭಾಳ ಕಡಿಮೆ. ಬಾಳೆಕಾಯಿ ವ್ಯಾಪಾರ, ಓಕೆ, ಮೀನು ವ್ಯಾಪಾರ, ಕೋಳಿ ವ್ಯಾಪಾರ, ಭತ್ತದ ವ್ಯಾಪಾರ, ಆಮೇಲೆ ಜೇನು ಹೇಳ್ದಲ್ಲ ನಿಮ್ಮ ಹತ್ರ, ಜೇನು ಆರಂಭದಿಂದ ಫಸ್ಟ್ ಜಾಬ್, ಆಮೇಲೆ ಕಾಂಟ್ರಾಕ್ಟು, ಎಲ್ಲ ಉದ್ಯೋಗ ಮಾಡಿ ಪೂರೈಸಿನಿ ನಾನು. ಎಲ್ಲ ಏನು ಇದನ್ನೆಲ್ಲ ಮಾಡ್ತಾ ಅದನ್ನು ಮಲ್ಟಿ ಟಾಸ್ಕಿಂಗ್. ಟ್ರಾನ್ಸ್ಪೋರ್ಟ್ ಮಾಡಿದ್ದು ಯಾವಾಗ ಗೊತ್ತಾ ನಿಮಗೆ? ಒಂದು ಕೈಯಲ್ಲಿ ನನಗೆ ಬುಕ್ ಇರ್ತಿತ್ತು, ಯಾವುದು ಕಾಲೇಜಿಂದ PUC ಮಾತ್ರ ನಂದು. ಇನ್ನೊಂದು ಕೈಯಲ್ಲಿ ಟಿಕೆಟ್ ಬುಕ್ ಇರ್ತಿತ್ತು. ಅವಾಗನೇ ಬಸ್ ಮಾಡಿದ್ದೆ ಅಂದ ಕಾಲದಲ್ಲಿ, ಅನ್ನಪೂರ್ಣ ಬಸ್. ಆವಾಗ ನಾನು ಕಾಂಟ್ರಾಕ್ಟ್ ಮಾಡ್ತಾಯಿದ್ದೆ. ಕಾಂಟ್ರಾಕ್ಟ್ ಮಾಡೋ ಹೊತ್ತಿನಲ್ಲಿ ನಿಮ್ಗೆ ಗೊತ್ತಲ್ಲ ಈ ಬಡ್ಡಿ ವ್ಯವಹಾರ. ಹೌದು. ಬಡ್ಡಿ ವ್ಯವಹಾರದಲ್ಲಿ ಭಾಳ ಬಡ್ಡಿ ತೀರ್ಥಹಳ್ಳಿ. ಭಾಳ ಬಡ್ಡಿ ಅಂದರೆ ಅದ್ರ ಲೆಕ್ಕವೇ ಇಲ್ಲ, ಆ ಥರ ಬಡ್ಡಿ. ನಾನು ಬಡ್ಡಿ ತೊಗೊಂಡವನೇ 10%. ಕೆಲವು ಸರಿ ಮರ್ಯಾದೆ ಪ್ರಶ್ನೆ ಆಗ್ತದೆ, ಹಣ ಬೇಕು, ತಗೊಂಡೆ. ಆಮೇಲೆ ಕೂತು ಯೋಚನೆ ಮಾಡ್ತು, ಯಾಕೆ ನಾವೇ ಒಂದು ಸಂಸ್ಥೆ ಮಾಡಬಾರ್ದು? ಇಷ್ಟೆಲ್ಲ ಬಡ್ಡಿ ಕೊಡ್ತಾರಲ್ಲ, ಇದರಲ್ಲಿ ಒಂದು 2% ಕೊಟ್ಟರು ಸಾಕು ನಮಗೆ, ನಾವು ಸಂಸ್ಥೆ ಕಟ್ಬೋದು. ನಾನು ಮೀಟಿಂಗ್ ಕರೆದು ರಾಮ್ಮೋಹನ್ ಅಂತ ಅವ್ರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿತು. ಶರಾವತಿ ಮಾಡಿದ್ರಿಂದ ಈಗ ತೀರ್ಥಹಳ್ಳಿಲಿ ಸೌಹಾರ್ದ ರೆಗ್ಯುಲರ್ ಸೊಸೈಟಿ ಸೇರಿ ಸುಮಾರು 102 103 ಸೊಸೈಟಿ ಉಂಟು. ಪೈಸಾ ಮತ್ತು ಇನ್ನೊಂದಂದರೆ ನಮ್ಗೆ ಒಳ್ಳೆ ಸ್ಟಾಫು ಮೇಡಮ್. ಆವಾಗಿಂದ ನಮಗೆ ನಾವು ಬೆಳಿಬೇಕಾದ್ರೆ, ಸಂಸ್ಥೆ ಬೆಳಿಬೇಕಾದ್ರೆ ನಾವು ಮಾತ್ರ ಪ್ರಯತ್ನ ಪಟ್ಟರೆ ಏನು ಉಪಯೋಗ ಆಗೋದಿಲ್ಲ, ನಮ್ಮ ಜೊತೆ ಇಡೀ ಟೀಮ್ ಬರಬೇಕು. ಹೌದು. ಸ್ಟಾಫು
ಒಬ್ಬಳು ಸೆಕ್ರೆಟ್ರಿ ಚಂದ್ರಕಲಾ ಅಂತ ಹೇಳಿ, ಈಗ ಶರಾವತಿ ಸೆಕ್ರೆಟ್ರಿ ಆಗಿದ್ದರು. ಅವರಿಗೆ ಈಗ ಪ್ರಮೋಷನ್ ಕೊಟ್ಟು ಇದಕ್ಕೆ ಹಾಕಿದ್ದು, ಎಲ್ಲಿಗೆ ಸಹ್ಯಾದ್ರಿಗೆ. ಅವ್ರದ್ದು ಎಲ್ಲೂ ಮೋಸ ಆಗಿಲ್ಲ, ಪಿನ್ ಪಾಯಿಂಟ್ ಮೋಸ ಇಲ್ಲ. ಅದೇ ರೀತಿ ಬಸವನಿ ಸೊಸೈಟಿಲೂ ಈ ಮಧ್ಯೆ ಸ್ವಲ್ಪ ತಾಪತ್ರ ಆಯಿತು, ಅದು ಸರಿದೂಗಿ 100ಕ್ಕೂ 100 ಸೆಕ್ರೆಟ್ರಿ ಸ್ಟಾಪು ಮತ್ತು ಜನ ಅಭಿಪ್ರಾಯ. ಹಾಗಾಗೇ ಕೆಲವು ಸರಿ ಪೇಪರಲ್ಲಿ ಬರೆಸ್ತರು. ಒಂದು ಸರಿ ಹೇಗೆ ಬರೆಸ್ತರು ಅಂದರೆ, ಲಕ್ಷ್ಮೀಶ್ ಅಂತ, ಈಗ ತೀರ್ಥಹಳ್ಳಿ ಪೇಪರ್ ಉಂಟು, ಲಕ್ಷ್ಮೀಶ್ ಇಲ್ಲ, ಅವ್ರ ಮಗ ನಡೆಸ್ತಾನೆ. ದೊಡ್ಡಕ್ಕೆ ಹೆಡ್ಡಿಂಗ್ ಹಾಕಿದ್ದು, ತೀರ್ಥಹಳ್ಳಿ ಸಹ್ಯಾದ್ರಿ ಶರಾವತಿ ಒಳಗೆ ಡಿಪಾಸಿಟ್ಟು ಸೇರು ತಗೊಳ್ಲಿಕ್ಕೆ ನೂಕು ನುಗ್ಲು ಅಂದರೆ ಪಾಪರಾಯಿತು ಅಂತ ಓಕೆ ಬರೆದುಬಿಟ್ಟ. ಇವು ದೇವ್ರೆ ಏನಾಯಿತು? ಆಮೇಲೆ ಅವರು ಇರೋ ಹತ್ರ ಎಲ್ಲ ಒಟ್ಟಾಕಿ ಸ್ವಲ್ಪ ಹಣ ಸ್ಟಾಕ್ ಮಾಡೋದು, ನಾಳೆ ಬಂದರೆ ಕೊಡಬೇಕಲ್ಲ. ಕರೆಕ್ಟ್. ಮೇಡಮ್ಮ ಒಬ್ಬರು ಬ್ಯಾಂಕಿಗೆ ಬರಲ್ಲ. ಅವ ಹಣಕ್ಕೆ ಮತ್ತೊಂದಕ್ಕಾಗಿ ಮಾಡೋಣ. ಬ್ಯಾಂಕಿಂಗ್ ಮೇಲಿದ್ದಂಥ ನಂಬಿಕೆ, ಆ ನಂಬಿಕೆ ಭಾರಿ ಸ್ಟ್ರಾಂಗ್ ಆಯಿತು. ಅವತ್ತು ಯೋಚನೆ ಮಾಡಿದೆ ನಾನು, ಯಾಕೆ ಒಂದು ಪೇಪರ್ ಮಾಡಬಾರ್ದು. ಹಾಗಾಗಿ ಸಹಕಾರದನಿ ಈಗ ಜಿಲ್ಲೆಯಲ್ಲಿ ನಂಬರ್ 1 ಈಗ ವಾರಪತ್ರಿಕೆಯಲ್ಲಿ ನಂಬರ್ 1. ಅದೇ ರೀತಿ ಎಲ್ಲ ಮಾಡ್ತಾ ಹೋಗಿದ್ದು, ಒಂದಲ್ಲ. ಈಗ ಚಿಟ್ ಫಂಡ್ ಮಾಡಿದೆ, ಶರಾವತಿ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನ ಮಾಡ್ತೀರಿ, ಸಕ್ಸಸ್ ಆಗ್ತೀರಿ, ಜನರ ನಂಬಿಕೆಯನ್ನ ಗಳಿಸುತ್ತೆ. ಅದಾದ ಬಳಿಕ ಸಹ್ಯಾದ್ರಿ ಹುಟ್ಟೋದು. ಸಹ್ಯಾದ್ರಿ ಅಡಿಕೆ ಬೆಳೆಗಾರರ ವಿವಿಧೋದ್ದೇಶ ಸಹಕಾರಿ ಸಂಘ, ಅದನ್ನ ಯಾಕೆ ಆರಂಭ ಮಾಡ್ತೀರಿ? ಅದ್ರ ಹಿಂದಿರುವಂತಹ ಕತೆ ಏನು ಅಂತ ಹೇಳಿ. ನಾನು ಹೇಳಿದ್ನ ಇವನು ನಾಟಕ ಮಾಡಿ ಮಾತಾಡ್ತಾನೆ ಅಂತ ನೀವು ತಿಳ್ಕೊಂಡ್ರು ನನಗೆ ನೋವಾಗೋದಿಲ್ಲ. ಇದು ಸ್ವತಃ ಅನುಭವ ಹೇಳ್ತೀನಿ. ಆವಾಗ ದೇವಂಗಿ ಬಸ್ ಅಂತ ಇತ್ತು. ದೇವಂಗಿ ಬಸ್ಸಲ್ಲಿ ತೀರ್ಥಹಳ್ಳಿ ನಮ್ಮ ಬಸವನಿಂದ ಶಂಕರ್ ಬಸ್ಸು, ಅಲ್ಲಿಂದ ದೇವಂಗಿ ಬಸ್ಸು, ದೇವಂಗಿ ಬಸ್ಸಿಂದ ಶಿವಮೊಗ್ಗ ಅಪ್ಪನೊಟ್ಟಿಗೆ ಹೋಗ್ತಿದ್ದೆ ನಾನು ಮಂಡಿಗೆ. ಒಂದು 2 ಸರಿ ಹೋದೆ, 3ನೇ ಸರಿ ಕಾಗದ ಕೊಟ್ಟ, ಹೋಗಿ ದುಡ್ಡು ತಗೊಂಡು ಬಾ ಅಂತ. ಅದು ಯಾರ್ದು ಮಂಡಿ ಅಂತ ಹೇಳ್ದಿಲ್ಲ. ಈಗ ಆ ಮಂಡಿ ಒಳಗೆ ಜನ ಕೂತು 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 ಈ ಅದು ಟೇಬಲಲ್ಲ, ಅದಕ್ಕೇನು ಬೆಂಚ್ ಹೇಳ್ತಾರಲ್ಲ, ಅದು ಹೀಗೆ ಮುಖ ಕಾಣ್ತದೆ, ಪಳ 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 ಹೊಳಿತು. ಅಂದರೆ ಇದನ್ನೆಲ್ಲ ತಪ್ಪಿಸ್ಬೇಕು, ತೀರ್ಥಹಳ್ಳಿಲೇ ಒಂದು ಮಾಡಬೇಕು. ಆ ಲೆಕ್ಕದಲ್ಲಿ ನಾವು ಸಹ್ಯಾದ್ರಿ ಮಾಡ್ತು. ಸಹ್ಯಾದ್ರಿ ಅಡಿಕೆ ಬೆಳೆಗಾರರ ವಿವಿಧೋದ್ದೇಶ ಸಂಘದಿಂದ ಸಹ್ಯಾದ್ರಿಯ ಪಯಣ ಆರಂಭ ಆಗುತ್ತೆ. ಬಟ್ ಅದಾದ ನಂತರದಲ್ಲಿ ನೀವಾಗಲೇ ಉಲ್ಲೇಖ ಮಾಡಿದಾಗೆ 10 ಬಿಸ್ನೆಸ್ಗಳು, ಒಂದು ಛತ್ರಿಯ ಕೆಳಗೆ 10 ಬಿಸ್ನೆಸ್ಗಳು ಆರಂಭ ಆಗುತ್ತೆ. ಅದು ವಾಟರ್ ಬಾಟಲ್ನಿಂದ ಹಿಡಿದು, ಪೆಟ್ರೋಲ್ ಬಂಕ್ನಿಂದ ಹಿಡಿದು, ಬಸ್ಗಳಿಂದ ಹಿಡಿದು, ಚಿಟ್ ಫಂಡ್ಸಿಂದ ಹಿಡಿದು, ಇದನ್ನು ವಿಸ್ತರಣೆ ಮಾಡಬೇಕು, ಎಲ್ಲ ಕ್ಷೇತ್ರಕ್ಕೂ ಸಹ್ಯಾದ್ರಿ ಮೂಲಕ ಕಾಲಿಡಬೇಕು ಅಂತ ಹೇಗೆ ಅನ್ನಿಸ್ತು ನಿಮಗೆ? ಹೇಗೆ ಅನ್ನಿಸ್ತು ಅದನ್ನು ಹೇಳ್ತೀನಿ ಕೇಳಿ. ಕೆಲವು ಸೊಸೈಟಿಗಳೆಲ್ಲ ಬಾಕ್ಲು ಹಾಕಿತ್ತು, ಬೇರೆ ಬೇರೆ. ಕೆಲವರು ಬಟ್ಟೆಗೆ ಒಂದು ಸೊಸೈಟಿ ಮಾಡೋದು, ಮತ್ತೊಬ್ಬರು ಅಡಿಕೆಗೆ ಮಾಡೋದು, ಇನ್ನೊಬ್ಬರು ಫೈನಾನ್ಸಿಗೆ ಮಾಡೋದು, ಹೀಗೆಲ್ಲ ಇತ್ತು. ನನಗೆಲ್ಲ ಸೇರಬೇಕು, ಒಂದರ ಗ್ಲಾಸ್ ಆದರೆ ಮತ್ತೊಂದರಾಗ ಬರಬೇಕು. ಕರೆಕ್ಟ್. ಮಲ್ಟಿಪರ್ಪಸ್ ಇರಬೇಕು. ನಮ್ಮದು ರಿಜಿಸ್ಟ್ರೇಷನ್ ಮಾಡ್ತಾನೆ ನೋಡಿ, ವಿವಿಧೋದ್ದೇಶ ಅಂತ ಉಂಟು. ಹೌದು. ಅವತ್ತು ತಗೊಂಡಿದ್ದು ಧೈರ್ಯ. ಅವಾಗ ಮಂಜಾತ್ ಕೊಟ್ಟರು, ನಮ್ಗೆ ಹೆಲ್ಪ್ ಮಾಡಿದ್ರು, ಕೊಟ್ಟರು 5 ಲಕ್ಷ. ಈಗ ಆ 5 ಲಕ್ಷ ಈಗ ನಾವು ಸುಮಾರು 150 ಕೋಟಿ ಸಾಲನೇ ಕೊಟ್ಟಿದ್ದು. 150 ಕೋಟಿ ಸಾಲ. ನಿಮ್ಮ ಉಜಿರೆವರಿಗೆ ಕೊಟ್ಟಿವಿ ಅಂತ ಹೇಳ್ತಲ್ಲ, ನಿಮ್ಮ ಧರ್ಮಸ್ಥಳದಲ್ಲೂ ನಮ್ಮ ಲೋನ್ದಾರ ಇದ್ದಾರೆ, ಉಜಿರೆಯಲ್ಲೂ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಕಲಬುರಗಿ ಜಿಲ್ಲೆ ಒಂದು ಬಿಟ್ಟು ಮತ್ತೆಲ್ಲ ನಮ್ಮ ವಿಸ್ತೀರ್ಣೆ ಉಂಟು. ನಮ್ಮದು ಚಿಟ್ ಫಂಡು ನಾವೇ ಫಸ್ಟ್ ಮಾಡಿದ್ದು. ನಮ್ಮದು ಸುಮಾರು ದಾಖಲೆ ಉಂಟು ಹೇಳ್ತಾ ಹೋದರೆ. ತೀರ್ಥಹಳ್ಳಿವರೆಗೆ ಚಿಟ್ ಫಂಡ್ ನಮ್ಮದೇ ಫಸ್ಟು. ಓಕೆ. ನಮ್ಗೆ ಚಿಟ್ ಫಂಡಲ್ಲೇ 3.5 ಕೋಟಿ ಲಾಭ, ಚಿಟ್ ಫಂಡ್ ಒಂದರಲ್ಲಿ. ಈಗ ಚಿಟ್ ಫಂಡ್ 4 ಆಯಿತು. ಈಗ ನಾಳೆ ತೀರ್ಥಹಳ್ಳಿದ್ದೆ ಸಪ್ತಗಿರಿ ಚಿಟ್ ಫಂಡು ಬ್ರ್ಯಾಂಚು ಶಿವಮೊಗ್ಗದಲ್ಲಿ ಆಗ್ತಾ ಉಂಟು. ಅದರಲ್ಲೂ ನಾವೇ ಸಕ್ಸಸ್ಸು. ಸಹಕಾರ ವ್ಯವಸ್ಥೆಯಲ್ಲಿ ಚಿಟ್ ಫಂಡ್ ಮಾಡಿದ್ದು ನಾವೇನೆ. ಜೊತೆಗೆ ಇದು ಏನಾಗ್ತದೆ ಮೇಡಮ್ ಅಂದರೆ, ಭಾಳಷ್ಟು ಜನಕ್ಕೆ ಉದ್ಯೋಗನೂ ಆಗ್ತದೆ. ಕರೆಕ್ಟ್. ನಮ್ಮದು ಸಹ್ಯಾದ್ರಿ ಸಮೂಹ ಸಂಸ್ಥೆಯಲ್ಲೇ ಸುಮಾರು 300 ಜನಕ್ಕೂ ಹೆಚ್ಚು ಬಸ್ಸಿಂದ ಹಿಡಿದು ನಿಮ್ಮ ಬೇರೆ ಅಡಿಕೆ, ಬೇರೆ ಬೇರೆ ನೀರು ಪ್ಲ್ಯಾಂಟು, ಬಂಕು, ಎಮಿಷನ್ ಟೆಸ್ಟು, ಸರ್ವ ಆಯಿಲ್ಲು,
ಒಂದರಿಂದ ಒಂದು ಟ್ರಾನ್ಸ್ಪೋರ್ಟಲ್ಲೇ ಭಾರಿ ಜನ ಇದ್ದಾರೆ. ಹ್ಞೂ ಬಿಟ್ಟು ಬಸ್ ಜಾಸ್ತಿ ಆಯಿತು, 32 ಬಸ್ವರೆಗೆ ಹೋಯ್ತು. ಹ್ಞೂ 32 ಬಸ್ ಆದ ಮೇಲೆ ನಾವು ಏನು ಮಾಡೋದು, ಸದಸ್ಯರಿಗೆ 50% ಅಂತ. ಹ್ಞೂ ಯಾರೇ ಸದಸ್ಯ ಇದ್ದರೂ 50% ಅವನಿಗೆ. ಶಿವಮೊಗ್ಗ, ತೀರ್ಥಹಳ್ಳಿ ಎಲ್ಲಿ ಹೋದರೂ 50%. ಅದು ಒಂದು ಸ್ಟೆಪ್ಪು ಭಾರಿ ಚೆಂದ ಆಯಿತು. ಆಮೇಲೆ ಏನಾಯ್ತಂದರೆ ಸುಳ್ಳು ನಂಬರ್ ಹೇಳಲಿಕ್ಕೆ ಶುರು ಮಾಡಿದ್ರು. ಕೊರೋನಾ ಬಂದ ಕೂಡಲೇ ನಾವು ಅದನ್ನು ತೆಗೆದು, ಏನು 50% ತೆಗೆದು ಬಸ್ಸನ್ನು ಕಡಿಮೆ ಮಾಡಿ ಈ ವರ್ಷದಿಂದ ಬಸ್ಸು ಪ್ರಾಫಿಟಿಗೆ ಮತ್ತು ಬಸ್ಸಿನ ಸಂಖ್ಯೆನೂ ಕಡಿಮೆ ಮಾಡಿದ್ವಿ. ಈಗ 14 ಬಸ್ಗಳಿದ್ದಾವೆ, 30ಕ್ಕೂ ಹೆಚ್ಚಿತ್ತು, ಈಗ 14. 14. ಬರೇ ತೀರ್ಥಹಳ್ಳಿಗೆ ಸೀಮಿತ ಮಾಡ್ಕೊಳ್ಳಲ್ಲ ನೀವು. ತೀರ್ಥಹಳ್ಳಿ ನಿಮ್ಮ ಕಾರ್ಯಕ್ಷೇತ್ರ, ಕರ್ಮಕ್ಷೇತ್ರ. ಅದ್ರ ಜೊತೆಗೆ ಶಿವಮೊಗ್ಗ DCC ಬ್ಯಾಂಕ್ಗೆ ನಿರ್ದೇಶಕರಾಗ್ತೀರಿ, ಉಪಾಧ್ಯಕ್ಷರಾಗ್ತೀರಿ, ಅಪೆಕ್ಸ್ ಬ್ಯಾಂಕ್ನಲ್ಲಿ ನಿರ್ದೇಶಕರಾಗ್ತೀರಿ, ರಾಜ್ಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಲ್ಲೂ ಕೂಡ ನೀವು ಕೆಲಸವನ್ನು ಮಾಡಿದ್ದೀರಿ. ಈ ರಾಜ್ಯ ಮಟ್ಟದವರೆಗಿನ ಸಹಕಾರಿ ಕ್ಷೇತ್ರದ ಅನುಭವ ಅದು ಹೇಗಿತ್ತು ಸರ್? ಅಪೆಕ್ಸ್ ಬ್ಯಾಂಕಿಗೆ ಹೋದರೆ ಒಂದು 3-4 ಜನ ಮಿನಿಸ್ಟ್ರಿ ಇರ್ತಾರೆ. ಹೌದು. ಒಂದು 10-15 ಜನ MLAಗಳೇ ಇರ್ತಾರೆ. ಕರೆಕ್ಟ್. ಅವರಿಗೆಲ್ಲ ನಾವು ಹೋಲಿಸಿದಾಗ ಆನೆಗೂ ಇರುವೆಗೂ ವ್ಯತ್ಯಾಸ ಉಂಟಲ್ಲ, ಆ ಟೈಪ್ ಕಾಣ್ತದೆ. ಆದ್ರೂ ನನಗಲ್ಲಿ ಭಾರಿ ರೆಸ್ಪೆಕ್ಟ್ ಕೊಟ್ಟರು. ಎಲ್ಲಿ? ಅಪೆಕ್ಸ್ ಬ್ಯಾಂಕಲ್ಲಿ. ಹೌದೌದು, ಅಪೆಕ್ಸ್ ಬ್ಯಾಂಕಲ್ಲಿ ಭಾಳ ರೆಸ್ಪೆಕ್ಟ್ ಕೊಟ್ಟರು. ಇವತ್ತಿಗೆ ಹೋದ್ರು ಅಲ್ಲಿ MD ದೇವರಾಜ್ ಅಂತ ಇದ್ದಾರೆ, ಅವರು ಇಲ್ಲಿ DR ಆಗಿದ್ದರು. ಅವರು MDಯಲ್ಲಿ. ಮತ್ತು ಈಗ ಇನ್ನೊಂದು 2 ದಿನ ಉಂಟು ಅವ್ರ ಅವಕಾಶ. ಯಾರ್ದು? ಬೆಳ್ಳಿ ಪ್ರಕಾಶ್ ಅವರು ಅಧ್ಯಕ್ಷರು, ಅವರು ಲಿಂಗಾಯತರು, BJP. ಆದರೂ ನನ್ನ ಬಗ್ಗೆ ವಿಶೇಷವಾದ ಗೌರವ. ನಮ್ಮ ಬಸವನಿ ಸೊಸೈಟಿಗೆ ಈ ಬಿಲ್ಡಿಂಗ್ ಮಾಡ್ತಾ ಕೇಳಿದೆ, ಸರ್ ಸ್ವಲ್ಪ ದುಡ್ಡು ಕೊಡ್ಲಿಕ್ಕಾಗ್ತದ ಅಂತ. ದೇವರಾಜು ಇದ್ದರು, ನನ್ನೊಟ್ಟಿಗೆ ಹುಂಚಿದಕಟ್ಟೆ ವೆಂಕಟೇಶ್ ಅಂತ ಇದ್ದರು. ನೀವು ಕಟ್ಟೆ ಇವ್ರು ಹೇಳಿದ್ರಲ್ಲ, ಅವರ ಊರಿನವರೇ ವೆಂಕಟೇಶ್ ಅಂತ ಇದ್ದರು. ಎಷ್ಟು ಬೇಕು ವಿಜಯದೇವ ಕೇಳಿದ್ರು. ನೀವು ಎಷ್ಟು ಬರೀರಿ ಸರ್, ಬಿಲ್ಡಿಂಗ್ ಮಾಡ್ತಾಯಿದ್ದೀನಿ, ನೀವು ಬಂದು ನೋಡಿ. ವಿಜಯದೇವ, ನೀವು ನನಗೆ ಭಾಳ ವಿಶ್ವಾಸ ತೋರಿಸಿರಿ, ಪಾರ್ಟಿ ಪಕ್ಷ ಏನು ನೋಡಿದೆ ನನಗೆ ವೋಟ್ ಮಾಡ್ತೀನಿ ಅಂತ ಹೇಳಿದ್ರಿ ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ದಿನ. ಆ ಋಣ ನಾನು ತೀರಿಸ್ತೀನಿ, ಎಷ್ಟು ನೀವು ಹೇಳ್ದಷ್ಟು ಬರೀತೀನಿ ಅಂದ್ರೆ. ಹಾಗೆಲ್ಲ ನಾನು ಹೇಳೋದಿಲ್ಲ ಅಂದೆ. ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಬರೀರಿ ಅಂದರು. ಆ MD ಬೆಲ್ ಮಾಡಿ ಕರೆದು ದೇವರಾಜ್ ಇವರು ಎಷ್ಟು ದುಡ್ಡು ಹೇಳ್ತಾರೋ ಅಷ್ಟು ಬರ್ರಿ ಸರ್, ಇದು ಬೋರ್ಡಿಗೆ ನಾನು ಉತ್ತರ ಕೊಟ್ಕೊಂಡಿದ್ದೆ, ನೀವು ಯಾಕೆ ಬರೀರಿ ನೀವು ಅಂದರು. ನಾನು ಹೇಳೋದಿಲ್ಲ ಸರ್ ಅಂದೆ. 10 ಲಕ್ಷ ಸಾಕ ಅಂದರು. ಸಾಕು ಸರ್ ಅಂದೆ. ಬರೆದು ಅವತ್ತೇ ಪೇ ಆರ್ಡ್ರ್ ಕೊಟ್ಟು ಕಳಿಸ್ತರು. ಎಲ್ಲಿ? ಅಪೆಕ್ಸ್ ಬ್ಯಾಂಕಲ್ಲಿ. 5 ನಿಮಿಷದಲ್ಲಿ ಎಲ್ಲ ವ್ಯವಹಾರ ಆಯಿತು. ಅಲ್ಲಿ ಅಷ್ಟು ಈಸಿ ಆಗಬೇಕಾದ್ರೆ ನಾನು ಯಾವ ಮಠದಲ್ಲಿದ್ದೆ ಅವರು. ಆಮೇಲೆ ಬೇರೆ ಡೈರೆಕ್ಟ್ರಿ ಹೇಳಿದ್ರಂತೆ, ವಿಜಯದೇವ್ ಹೊಸಬ ಇರ್ಬೋದು, ಅವ್ರ ಘನತೆಯೇ ಬೇರೆ, ಅವ್ರ ಶ್ರಮನೇ ಬೇರೆ, ನಾವು ಬೇರೆಯವರು ಕಟ್ಟಿದ ಸಂಸ್ಥೆಗೆ ಅಧ್ಯಕ್ಷ ಆಗ್ತೀವಿ, ಡೈರೆಕ್ಟರ್ ಆಗ್ತೀವಿ. ಅವ್ರು ಹಾಗಲ್ಲ, ಅವರೇ ಕಟ್ಟಿದ ಸಂಸ್ಥೆ, ಅವರೇ ಬೆಳೆಸಿದ್ರೊಳಗೆ. ಹಾಗಾಗಿ ನಾನು ಕೊಟ್ಟೆ. ಮತ್ತು ಯಾರು ಮಾತಾಡಲಂತೆ. ಅದೇ ರೀತಿ ನಿಮ್ಮ SLDB ನಿಮ್ಮ ಅಪೆಕ್ಸ್ ಬ್ಯಾಂಕಿಗೆ ಹೋಲಿಕೆ ಮಾಡಲಿಕ್ಕಾಗೋದಿಲ್ಲ. ರಾಜ್ಯ ಮಟ್ಟನೇ. ಅದು ವಿಶ್ವನಾಥ್ ಕಾಲದಲ್ಲಿ 10ನೇ ಸ್ಥಾನಕ್ಕೆ ಹೋಗಿತ್ತು. ಅವ್ರ ನಂತರ ಅದು ಕೆಳಗೆ ಬರ್ತಾ ಈ ಸರಿ ಈಗ 3 ವರ್ಷ ಆಯಿತು ಅಲ್ಲಿ ಡಿವಿಡೆಂಡ್ ಕೊಡ್ತಾ. ಷಡಾಕ್ಷರಿ ಅಧ್ಯಕ್ಷರಿದ್ದಾರೆ. ಹಿಂದೆ ಕೃಷ್ಣಪ್ಪ ಅಂತ ಅಧ್ಯಕ್ಷರಿದ್ದರು. ಈಗ ಈ ಸರ್ಕಾರ ಚೇಂಜ್ ಆದ್ರ ಮೇಲೆ ಇವರಾದರು. ಇವರು ನಾವು ಕೇಳಿದಷ್ಟು ಲೋನನ್ನು ಕೊಟ್ಟರು. ಇಲ್ಲೂ ನಾನು ಹೋದ ಯಾವುದೇ ಸಂಸ್ಥೆಯಲ್ಲೂ ಕೆಟ್ಟ ಹೆಸರು ತಗೊಂಡು ವಾಪಸ್ ಬಂದಿಲ್ಲ. ನಾನು ಇಂಟರ್ವ್ಯೂ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ನಂಗೆ ತುಂಬ ಜನ ಹೇಳಿದ್ದು ಒಂದು ಮಾತು, ಅವ್ರು ಇವತ್ತಿಗೂ ಮೊಬೈಲನ್ನು ಬಳಸೋದಿಲ್ಲ ಅಂತ ಹೇಳಿ. ಮೊಬೈಲ್ ಬಳಸ್ತಾ ಇರೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಕಾರಣಗಳಿದೆಯಾ ಅಂತ ಹೇಳಿ? ಕಾರಣ ಅಂದರೆ ಏನಾಗ್ತದೆ ಗೊತ್ತಾ ಮೇಡಮ್, ನಾವು 100 ಟೆನ್ಷನಲ್ಲಿ ಇರ್ತೀವಿ, ತಲೆ ಬಿಸಿಲು ಇರ್ತೀವಿ. ನನ್ನ ಮಗ ಇಲ್ಲೇ ಇದ್ದಾನೆ, ನಾನು ಇಲ್ಲಿ ಹೊರಗಡೆನೆಲ್ಲ ಇಷ್ಟು ಮಾತಾಡ್ತೀನಲ್ಲ, ಮನೆ ಒಳಗೆ ದಾಟೋದ್ರ ಮೇಲೆ ಒಂದೇ ಒಂದು ಮಾತಾಡೋದಿಲ್ಲ. ಮಾತಾಡೋದೇ ಇಲ್ಲ ನಾನು. ಮಾತಾಡಿದ್ರೆ ಏನಾಗ್ತದೆ, ಮತ್ತೆ ನಮ್ಮ ಆಫೀಸು ನಮ್ಮ ಮನೇನ ಮರ್ಜಿ ಮಾಡೋದಿಲ್ಲ. ಮನೆ ವ್ಯವಹಾರ ಮನೇಲೆ,
ಆಫೀಸ್ ಯಾರು ಅವೆ, ನೀವು ಯಾರು ಮನೆಗೆ ಬೇಡ, ನೀವು ಎಷ್ಟು ಮುಂಚೆನಾರು ಆಫೀಸಿಗೆ ಬನ್ನಿ ಅಂತ. ಅದೇ ನಾನು ಕೇಳ್ಪಟ್ಟೆ, ಬೆಳಗ್ಗೆ 5-5:30ಗೆಲ್ಲ ಎದ್ದು 7 ಗಂಟೆಗೆಲ್ಲ ಆಫೀಸಲ್ಲಿ ಇರ್ತೀರಿ, ಅದು ನಡ್ಕೊಂಡೇ ಹೋಗ್ತೀರಿ ಅಂತ ಕೇಳಿದೆ. ಬಸ್ನಲ್ಲೂ ಓಡಾಡ್ತೀರಂತೆ ತಾವು ಇವತ್ತಿಗೂ? ಬಸ್ಸಲ್ಲಿ ಭಾಳ ಓಡಾಡಿ ನೋಡಿ. ಈ ಗ್ಯಾಪಲ್ಲಿ ನಾನು ಒಂದು ಕೇಳೋಕೆ ಮರ್ತೆ, ನೀವು ಮಂಡಲ ಪಂಚಾಯತಿ ಅಧ್ಯಕ್ಷರಾಗ್ತೀರಿ ಒಂದು ಅವಧಿಗೆ, ಅಧ್ಯಕ್ಷ ಅಲ್ಲ ಸದಸ್ಯರಾಗ್ತೀರಿ. ಅದಾದ್ಮೇಲೆ ನೀವು ರಾಜಕೀಯಕ್ಕೆ ಹೆಜ್ಜೆನೇ ಇಡೋದಿಲ್ಲ. ಏನಕ್ಕೆ ಬೇಡ ಅಂತ ಡಿಸೈಡ್ ಮಾಡಿದ್ರಿ? ಯಾಕಂದ್ರೆ ಸಹಕಾರ ಕ್ಷೇತ್ರದಲ್ಲಿದ್ದವರು ಬಹುತೇಕ ನಾವು ಇತ್ತೀಚಿನ ರಾಜಕಾರಣಿಗಳನ್ನ ನೋಡಿದ್ರೆ ಸಹಕಾರ ಕ್ಷೇತ್ರದಿಂದ ಬಂದವರೇ ರಾಜಕಾರಣಿಗಳಾಗಿರೋದು. ಬಸವಾನಿ ವಿಜಯದೇವ್ ಅವರಿಗೆ ಯಾಕೆ ಬರಬೇಕು ಅಂತ ಅನ್ನಿಸ್ಲಿಲ್ಲ ರಾಜಕಾರಣಕ್ಕೆ? ರಾಜಕಾರಣಕ್ಕೆ ನನಗೆ ಬರೋದಾದ್ರೆ ಭಾಳ ಅವಕಾಶ ಇತ್ತು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದನ್ನು ನಿಭಾಯಿಸೋಕ್ಕಾಗೋದಿಲ್ಲ ಅಂತ ನಾನು ಭಾರಿ ತೀರ್ಮಾನ ಮಾಡಿದೆ. ಮೇಡಮ್, ಸಹಕಾರ ವ್ಯವಸ್ಥೆಯಲ್ಲಿ ಆದರೆ ತಪ್ಪಿದ್ದಿದ್ದು 100ಕ್ಕೆ 100 ತಪ್ಪು ಅಂತ ಹೇಳಿದ್ರು ನಡೀತದೆ, ರಾಜಕಾರಣದಲ್ಲಿ ಅದಾಗಲ್ಲ, ನಿಭಾಯಿಸ್ಬೋದು. ರಾಜಕಾರಣದಲ್ಲಿ ಕಳ್ಳನಿಗೂ ಹೀಗೆ ಹೇಳ್ತಾನೆ ಅಂತ ಬೇಜಾರು ಮಾಡಬೇಡಿ, ಕಳ್ಳನಿಗೂ ಸಪೋರ್ಟ್ ಮಾಡಬೇಕು. ಮಾಡದಿದ್ರೆ ಅಲ್ಲಿ ಇರ್ಲಿಕ್ಕಾಗೋದಿಲ್ಲ. ನಾನು ಮಂಡಲ ಪಂಚಾಯತಿ 5 ವರ್ಷ ಇದ್ದೆ, ಅತಿ ಹೆಚ್ಚು ಓಟಲ್ಲಿ ಗೆಲ್ಲಿಸ್ತಾರೆ ನನಗೆ. ಕೈ ಚಿನ್ನೆಲ್ಲಿ ಗೆದ್ದವು ನಾನು. ಅವತ್ತೇ ಪಾರ್ಟಿಯೂ ಬಿಟ್ಟೆ, ಇದನ್ನು ಬಿಟ್ಟೆ. ಈಗ ಯಾವುದೇ ಪಾರ್ಟಿ ಇಲ್ಲ. ಸಹ್ಯಾದ್ರಿ ಸಂಸ್ಥೆಯಲ್ಲಿ ಸರ್ ಒಟ್ಟು ಎಷ್ಟು ಷೇರುದಾರರಿದ್ದಾರೆ, ಎಷ್ಟು ಅಸೆಟ್ಸ್ ಇದೆ, ಹೆಂಗೆ ಟರ್ನ್ ಓವರ್ ಹೆಂಗಿದೆ ಸರ್ ಇವಾಗ? ಸಹ್ಯಾದ್ರಿ ಸಮೂಹ ಸಂಸ್ಥೆ ಆದರೆ ಷೇರುದಾರರು ಸುಮಾರು 17,000 ಜನ ಆಗ್ತದೆ. 17,000ಕ್ಕೆ ಹತ್ತಿರ ಆಗ್ತದೆ. 17,000 ಜನ ಇಡೀ ರಾಜ್ಯದಲ್ಲಿ. ಆರಂಭ ಆಗಿದ್ದು ಎಷ್ಟು ಸದಸ್ಯರಿಂದ? ಆರಂಭ ಆಗಿದ್ದು 570. ಈಗ ನಾವು ಮೊದಲು ಷೇರುದಾರರಾಗಲಿಕ್ಕೆ ಹೇಳಬೇಕಿತ್ತು, ಈಗ ಹೇಳೋ ಪ್ರಶ್ನೆ ಇಲ್ಲ. ಮತ್ತು ನಮ್ಮಲ್ಲಿ ಷೇರು ತಗೊಳ್ತಾ ಯಾವುದೇ ನಿರ್ಬಂಧ ಇಲ್ಲ. ಆಧಾರ್ ಕಾರ್ಡು, ಫೋಟೋ. ಓಕೆ. ನಮ್ಮ ರಾಜ್ಯದವರಾದ್ರೆ ಸರಿ. ಈಗ ಹೊರಗಡೆ ರಾಜ್ಯದವರು ಹಾಕ್ಯಾರೆ, ಇಲ್ಲಿ ಹೊಸೂರಿನೆಲ್ಲ ಹಾಕ್ಯಾರೆ. ಈ ಕಡೆ ಆಧಾರ್ ಕಾರ್ಡ್ ಇದ್ದವರು ತಮಿಳ್ನಾಡಲ್ಲಿ ನಮ್ಮ ಬಾಡಿ ಬಿಲ್ಟ್ರೆಲ್ಲ ಇಲ್ಲಿ ಸೇರಿ ಹಾಕಿದ್ರು ಆಧಾರ್ ಕಾರ್ಡ್ ಇಟ್ಕೊಂಡು. ಓಕೆ. ಒಟ್ಟು ಎಷ್ಟು ಕೋಟಿಗಳ ವ್ಯವಹಾರ ನಡೆಸುತ್ತೆ ಸರ್ ಇವತ್ತು ನಿಮ್ಮ ಸಹ್ಯಾದ್ರಿ ಸಮೂಹ ಸಂಸ್ಥೆ? ಸಹ್ಯಾದ್ರಿ ಒಂದೇ ಸುಮಾರು 1,485. 1,400. ಸಮೂಹ ಸಂಸ್ಥೆ ಅಂದರೆ ಸುಮಾರು 2-3 ಸಾವಿರ ಆಗ್ತದೆ, 3,000 ಹತ್ತಿರ ಆಗ್ತದೆ. ಸುದೀರ್ಘವಾಗಿ ಮಾತನಾಡಿದ್ವಿ. ಸಹಕಾರಿ ಕ್ಷೇತ್ರದ ನಿಮ್ಮ ಹೆಜ್ಜೆ ಗುರುತುಗಳು ಅದು ಬಹಳ ಅದ್ಭುತವಾಗಿದೆ. ಬಹುಶಃ ತೀರ್ಥಹಳ್ಳಿ ಕ್ಷೇತ್ರದ ಜನ, ಈ ಭಾಗದ ಜನ ನಿಮ್ಮ ಸೇವೆಯನ್ನು ಅಥವಾ ನೀವು ಸಹಕಾರಿ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು. PLDB ಬ್ಯಾಂಕ್ ಜೀವಂತವಾಗಿದ್ದರೆ ತೀರ್ಥಹಳ್ಳಿನಲ್ಲಿ ಜನರಿಗೇನಾದರೂ ಅದರಿಂದ ಉಪಯೋಗ ಆಗ್ತಾ ಇದ್ದರೆ ಅದಕ್ಕೆ 100ಕ್ಕೆ 100 ವಿಜಯದೇವ್ ಕಾರಣ. ಬೇರೆ ಬೇರೆ ಸಂಸ್ಥೆಗಳನ್ನ ಕಟ್ಟಿದ್ರು. ಇವತ್ತು ಸಹ್ಯಾದ್ರಿ ಸಹ್ಯಾದ್ರಿಯನ್ನು ಕಟ್ಟಿದ್ರು. ಆಮೇಲೆ ಅದರ ಅಂಗಸಂಸ್ಥೆಗಳು ಪೆಟ್ರೋಲ್ ಬಂಕ್ ಮಾಡಿದ್ರು. ಅದೇ ಆ ಯೋಚನೆಗಳು ಸಾಮಾನ್ಯವಾಗಿ ಯಾರಿಗೂ ಬರೋದೇ ಇಲ್ಲ. ಅಲ್ಲಿ ಟೈರ್ ಸೆಂಟ್ರ್ ಮಾಡಿದ್ರು, ಅಲ್ಲಿ ಮಿಲ್ಕ್ ಪಾರ್ಲರ್ ಮಾಡಿದ್ರು, ಬೇರೆ ಏನೇನೋ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಹೋದರು. ಇವತ್ತು ಕುಡಿಯೋ ನೀರಿನ ಘಟಕ ಮಾಡಿದ್ರು ಬಾಳೆಬೈಲಲ್ಲಿ, ಅದರದ್ದೇ ಆದಂಥದ್ದು. ಯಾರೋ ಶೆಟ್ರು ಒಬ್ಬರು ಮಾಡ್ತಾಯಿದ್ರು, ಅವ್ರಿಗೆ ನಡ್ಸೋಕ್ಕಾಗದೆ ಕೈ ಬಿಟ್ಟಿದ್ರು. ಅದು ಹಾಳಾಗಿ ಹೋಯಿತು ಅಂತ ತಿಳ್ಕೊಂಡಿದ್ವಿ. ಇವತ್ತು ಅದನ್ನೂ ಸಹ ಒಳ್ಳೆ ಸ್ಥಿತಿಗೆ ತಂದರು. ಎಲ್ಲದಕ್ಕಿಂತ ಜಾಸ್ತಿ ಅಂದರೆ ಸಹ್ಯಾದ್ರಿ ಟ್ರಾನ್ಸ್ಪೋರ್ಟ್ ಮಾಡಿದ್ರು. ಟ್ರಾನ್ಸ್ಪೋರ್ಟ್ ಮಾಡಿದಾಗ ನಾನು ಅವ್ರಿಗೆ ಹೇಳಿದ್ದೆ, ಹೌದಾ ಈ ಟ್ರಾನ್ಸ್ಪೋರ್ಟನ್ನು ನಡ್ಸೋಕ್ಕಾಗ್ತದ ಈ ಸ್ಥಿತಿ ಒಳಗೆ ಅಂತ. ಈ ಸಹಕಾರಿ ಸಾರಿಗೆ ಇವೆಲ್ಲ ಶಂಕರ್ ಕಂಪ್ನಿ ಇವೆಲ್ಲ ನಡ್ಸೋಕ್ಕಾಗದೆ ಕೈ ಬಿಡ್ತಾಯಿದ್ರು ಅವತ್ತಿನ ದಿವಸ. ನೀವೀಗ ಶುರು ಮಾಡಿದಿರಲ್ಲ ನಡ್ಸೋಕ್ಕಾಗ್ತದ ಅಂತ. ಅವರ ಮುಂದಾಲೋಚನೆ ಎಷ್ಟು ಚೆಂದ ಇತ್ತು ಅಂದರೆ, ಇವತ್ತೇನು ಸರ್ಕಾರ ಮಹಿಳೆಯರಿಗೆ ಫ್ರೀ ಕೊಟ್ಟಿವಿ ಅಂತ ಹೇಳಿ ಕೊಟ್ಟಿದ್ದಾರೆ, ಇವರು ಎಲ್ಲರಿಗೂ ಅರ್ಧ ರೇಟಿಗೆ ಕೊಟ್ಬಿಟ್ರು. ಗಂಡಸರು ಹೆಂಗಸರು ಎಲ್ಲರೂ ಸಹ್ಯಾದ್ರಿ ಬಸ್ಸಲ್ಲಿ ಪ್ರಯಾಣ ಮಾಡಿದ್ರೆ ಅರ್ಧ ರೇಟ್. ಇದು ಎಷ್ಟು ಚೆಂದ ನಡೀತಿತ್ತು ಅಂದರೆ ಜನ ಅದೇ ಬಸ್ಸನ್ನು ಕಾದು ಹತ್ಕೊ ಹೋಗೋರು. ಇಲ್ಲಿ ಸರ್ಕಾರ ಇವತ್ತು ಪೂರಾ ಫ್ರೀ ಅಂದಿರ್ಬೋದು, ಆದರೆ ಅರ್ಧ ದುಡ್ಡಾರು ಕೊಟ್ಟಿದ್ದರಿಂದ ಆ ಸಂಸ್ಥೆ ಲಾಸ್ ಆಗಲೇ ಇಲ್ಲ. ಹಾಗೆ ವಿಶೇಷವಾಗಿ ಇವತ್ತು ವಿದ್ಯೆವು ಯಾವ್ಯಾವ ವಿಚಾರದಲ್ಲಿ ಕೈ ಹಾಕ್ಯಾರೆ
ಅಲ್ಲೆಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸಹಕಾರಿ ಕ್ಷೇತ್ರಕ್ಕೆ ಅವರು ಹೇಗೆ ಸಹಕಾರಿ ರತ್ನಮೋ ಈ ತಾಲೂಕಿಗೂ ಅವರೊಂದು ಸಹಕಾರಿ, ಖಂಡಿತವಾಗೂ ಸಹಕಾರಿ ರತ್ನ. ನನ್ನ ಕಿವಿಲ್ಲೇ ಕೇಳಿದ್ದೀನಿ, ತಾಲೂಕಿನ ಸಾವಿರಾರು ಜನ ಬಡವರು ಆ ಬ್ಯಾಂಕನ್ನು ವಿಜಯದೇವರವ್ರನ್ನ ಅತ್ಯಂತ ಪ್ರೀತಿಯಿಂದ ಹೊಗಳ್ತಾರೆ. ವಿಶೇಷವಾಗಿ ವಿಜಯದೇವರ ಬಗ್ಗೆ ಹೇಳ್ತೇನೆ. ಅವರ ಆಲೋಚನೆಗಳು, ಅವರ ದೂರದೃಷ್ಟಿ ಭಾಳ ಅಪರೂಪದಲ್ಲಿ ಅಪರೂಪ. ಬೆಂಗಳೂರಿಗೆ ಬಸ್ಸಲ್ಲೇ ಹೋಗೋದು, ಸಂಸ್ಥೆ ಕಟ್ಟೋದು ಹೇಗೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಸ್ಸಲ್ಲಿ ಹೋಗಿ ನನಗನ್ನಿಸ್ತದೆ ಇವತ್ತಿನವರೆಗೆ ಅವರು ಬೆಂಗಳೂರಿನಲ್ಲಿ ರೂಮ್ ಮಾಡಿಲ್ಲ. ಬಸ್ ಇಳಿಯೋದು, ಬಸ್ ಸ್ಟ್ಯಾಂಡ್ನಲ್ಲಿರೋ ಸ್ನಾನಗೃಹ ಏನಿದೆ ಅಲ್ಲೇ ಸ್ನಾನ, ಅಲ್ಲೇ ಬಟ್ಟೆ ಚೇಂಜ್ ಮಾಡಿ ರಾತ್ರಿ ಮತ್ತೆ ವಾಪಸ್ ತೀರ್ಥಹಳ್ಳಿ ಬಸ್ ಹತ್ತೋದು ಬಿಟ್ಟರೆ ನನಗೆ ಗೊತ್ತಿದ್ದಾಗೆ ಅವರು ಎಲ್ಲೂ ಕೂಡ ರೂಮ್ ಕೂಡ ಮಾಡ್ದಾಗಿಲ್ಲ. ಯಾಕೆ ಅಂದರೆ ಸಂಸ್ಥೆಗೆ ನಷ್ಟ ಆಗ್ತದೆ ಅಂತ. ಸಂಸ್ಥೆಗಳನ್ನು ಇಷ್ಟು ಹೆಮ್ಮರವಾಗಿ ಬೆಳೆಸಬೇಕಾದ್ರೆ ಆ ರೀತಿ ಕಮಿಟ್ಮೆಂಟ್ ಇದ್ದರೆ ಮಾತ್ರ ಸಾಧ್ಯ. ಅವರ ಜೀವನದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಇನ್ನೂ ಎತ್ತರದಲ್ಲಿ ಬೆಳೀಲಿ, ಅವರ ಆರೋಗ್ಯ ಚೆನ್ನಾಗಿರಲಿ ಅಂಥೇಳಿ ನಾನು ರಾಮೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ, ಜಾತೀಯತೆ, ಲಿಂಗ ತಾರತಮ್ಯ ಅವೇನೂ ಇರಬಾರ್ದು ಅಂತ ಹೇಳುತ್ತಾರೆ. ಅದಕ್ಕೆ ಅಕ್ಷರ ಸಹ ಇದನ್ನು ತಂದು ಕೊಟ್ಟವರು, ನ್ಯಾಯ ಒದಗಿಸ್ಕೊಟ್ಟವರು ನಮ್ಮ ವಿಜಯಣ್ಣವರು. ಯಾಕೆಂದರೆ ಅವರು ಯಾವುದೇ ರಾಜಕೀಯ ಪಕ್ಷದಲ್ಲೂ ಗುರುತಿಸಿಲ್ಲ, ಅಥವಾ ಯಾವುದೇ ರಾಜಕೀಯ ಇದನ್ನು ಇನ್ವಾಲ್ವ್ ಮಾಡಿ ಅವ್ರ ನಿರ್ದೇಶಕರನ್ನಾಗಲಿ ಅಧ್ಯಕ್ಷರನ್ನಾಗಲಿ ಮಾಡಲಿಲ್ಲ. ಜಾತೀಯತೆ ತರಲಿಲ್ಲ. ಎಲ್ಲ ಜಾತಿ ಎಲ್ಲ ವರ್ಗದವರು ಇದ್ದಾರೆ ನಮ್ಮ ಸಂಸ್ಥೆಗಳಲ್ಲಿ. ಮತ್ತು ಇನ್ನೊಂದು ಅಂದರೆ ಲಿಂಗ ತಾರತಮ್ಯ ಕೂಡ ಅವ್ರು ಮಾಡಲಿಲ್ಲ. ಅವರೇನು ಅಂದರೆ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಮಹಿಳೆಯರು ಕೂಡ ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ಅವಾಗ ನನ್ನನ್ನು ಕೂಡ ಒಂದು ಕೃಷಿ ಪತ್ತಿನ ಸಹಕಾರ ಸಂಸ್ಥೆಯಲ್ಲಿ ಅಧ್ಯಕ್ಷಳನ್ನಾಗಿ ಮಾಡಿದರು. ಆ ರೀತಿ ಅವರು ಲಿಂಗ ತಾರತಮ್ಯನೂ ಮಾಡಲಿಲ್ಲ. ಹಾಗಾಗಿ 3 ಥರದಲ್ಲೂ ಅವರು ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಸಹಕಾರಿ ಕ್ಷೇತ್ರಕ್ಕೆ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಅವರಿಗೆ ಇನ್ನೂ ಮಾಡುವ ಶಕ್ತಿ ಇದೆ. ದೇವರು ಅವರಿಗೆ ಇನ್ನೂ ಸಹಕಾರಿ ಕ್ಷೇತ್ರಕ್ಕೆ ಅವರ ಮಾರ್ಗದರ್ಶನ ಸೇವೆಯನ್ನು ಮಾಡಿಕೊಡೋದಕ್ಕಾಗಿ ಅವರಿಗೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ಸಹಕರಿಸಬೇಕು ಅನ್ನೋದು ದೇವರಲ್ಲಿ ಪ್ರಾರ್ಥನೆ ನಂದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.